ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, ನಿಮ್ಮ ರಾಶಾಧಿಪತಿಯಾಗಿರುವಂತಹ ಕುಜಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತ ಹೇಳ್ಬೋದು. ಯಾಕಂದರೆ ಕುಜಗ್ರಹ ಜೊತೆಯಲ್ಲಿ ಬುಧ ಆಗಿರ್ಬೋದು, ಶನಿ ಆಗಿರ್ಬೋದು, ಎಲ್ಲನೂ ಕೂಡ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ನೀವೇನೆಲ್ಲ ಕೆಲಸಗಳನ್ನ ಅಂದ್ಕೊಂಡಿದ್ದೀರಾ ಎಲ್ಲ ಕೆಲಸಗಳನ್ನ ಮಾಡುವಂಥ ಒಂದು ಸಮಯ ಆಗಿರುತ್ತೆ. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಸನ್ನು ನೀವು ನೋಡಬೇಕಾಗಿ ಬರುತ್ತೆ. ಆದರೆ ಶುಕ್ರನ ಸಂಚಾರದ ನಂತರ, ಅಂದರೆ ಶುಕ್ರ ನಿಮಗೆ 19ನೇ ತಾರೀಕಿನ ನಂತರ ನಿಮ್ಮ 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರನ ಮಾಡ್ತಾನೆ. ಆವಾಗ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಸೆ ಬಂದರೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೆಗೆಟಿವಿಟಿ ಇದ್ದರೂ ಕೂಡ ಕೆಲವೊಂದು ಪಾಸಿಟಿವಿಟಿ ಕೂಡ ನಿಮಗೆ ಆಗ್ತಾ ಇರುತ್ತೆ. ಇನ್ನು ನಿಮಗೆ ಸಾಕಷ್ಟು ಗ್ರಹಗಳು, ಅಂದರೆ 5ನೇ ಮನೆಯಲ್ಲಿ ಶನಿ ಆಗಿರ್ಬೋದು, ಬುಧ ಆಗಿರ್ಬೋದು, ಕುಜಗ್ರಹದ ಒಂದು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮಕ್ಕಳು ಎಜುಕೇಷನಲ್ಲಿ ಸ್ವಲ್ಪ ಹಿಂದುಳಿಯುವಂಥದ್ದು. ಯಾಕೆ ಅಂತಂದರೆ ಬುಧಗ್ರಹ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಎಜುಕೇಷನಲ್ಲಿ ಬೇಗ ಮೆಮೊರಿನಲ್ಲಿ ಉಳಿಯೋದಿಲ್ಲ. ಅಂದರೆ ಏನೋ ಓದಿರ್ತಾರೆ, ಬೇಗ ತಲೆಗೆ ಹತ್ತೋದಿಲ್ಲ, ಅಥವಾ ಓದಿದ್ದನ್ನೇ 3-4 ಸತಿ ಓದಬೇಕಾಗಿ ಬರುತ್ತೆ. ಅಥವಾ ನೀವೇನಾದ್ರು ಡಾಕ್ಯುಮೆಂಟ್ಸ್ ಮಾಡಿಸ್ತಾ ಇದ್ದೀರಂದರೆ ಡಾಕ್ಯುಮೆಂಟ್ಸಲ್ಲಿ ಕೆಲವೊಂದು ಕರೆಪ್ಷನ್ಸ್ ಇರುವಂಥದ್ದು. ಅದಕ್ಕಾಗಿ ನೀವೇನಾದ್ರು ಡಾಕ್ಯುಮೆಂಟ್ಸ್ ಮಾಡಿಸ್ತಿದ್ದೀರಂದರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಜೊತೆಗೆ ಶನಿಯ ಒಂದು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಬೇಗ ಒಳಿತನ್ನ ನೀವು ನೋಡೋದಕ್ಕಾಗೋದಿಲ್ಲ. ಅಂದರೆ ಸ್ವಲ್ಪ ನಿಧಾನಗತಿನಲ್ಲಿ ಅವರಿಗೆ ಆರೋಗ್ಯ ಸುಧಾರಿಸ್ಕೊಳ್ಳೋದಾಗತ್ತೆ. ಇನ್ನು ಸೂರ್ಯನ ಸಂಚಾರ ಅಂತ ಬಂದಾಗ ನೋಡಿ, 5ನೇ ಮನೆಯಲ್ಲಿದ್ದಂಥ ಸೂರ್ಯ 6ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಹಾಗಾಗಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಮಾಡುವಂಥದ್ದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಯಶಸ್ಸನ್ನು ನೋಡಬಹುದು. ಅಂದರೆ ನೀವೇನು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸಕ್ಕೆ ಒಂದು ಪ್ರಶಂಸೆ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ, ಅದರಲ್ಲೂ ಕೂಡ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ನೀವು ವಿನ್ನಿಂಗ್ಸ್ನ ಖಂಡಿತವಾಗ್ಲೂ ನೋಡಬಹುದು. ಇನ್ನು 6ನೇ ಮನೆಯಲ್ಲಿ ಶುಕ್ರ ಗ್ರಹ ಇರೋವರೆಗೂ ಕೂಡ ಆರೋಗ್ಯದಲ್ಲಿ ಕೆಲವು ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ಅಂತಂದರೆ ಹೆಣ್ಮಕ್ಳಾದರೆ ಕೆಲವೊಂದು ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶುಕ್ರ ಗ್ರಹದ ಸಂಚಾರದ ನಂತರ ನಿಮಗೆ ಇದ್ದಂಥ ಸಮಸ್ಯೆಗಳಿಂದ ಸ್ವಲ್ಪ ಪಾರಾಗಬಹುದು. ಅದರಲ್ಲೂ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ, ಒಂದು ಒಳ್ಳೆ ಬಾಂಡೇಜ್ ಮೂಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ಬಂದರೆ 8ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಹಣ ಬರೋದಾಗಿರ್ಬೋದು, ಕಳ್ಕೊಳ್ಳೋವಂಥದ್ದಾಗಿರ್ಬೋದು. ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದಿರೋದೇ ಒಳ್ಳೆಯದು ಅಂತ ಹೇಳ್ಬೋದು. ಏನೇ ನಿಮಗೆ ಗುರುವಿನ ಒಂದು ದೃಷ್ಟಿ 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದ್ದರೂ ಕೂಡ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಶುಗರ್ಗೆ ರಿಲೇಟೆಡ್ ಆಗಿರುವಂಥ ಕೆಲವು ಸಮಸ್ಯೆಗಳು ಎದುರಿಸುವಂಥದ್ದು, ಸಾಲದಕ್ಕೆ ನಿಮಗೆ 6ನೇ ಮನೆಯಲ್ಲೂ ಕೂಡ ಸೂರ್ಯನ ಒಂದು ಸಂಚಾರ ಇರುತ್ತೆ. ಶುಕ್ರ ನಿಮಗೆ ಅರ್ಧ ತಿಂಗಳುಗಳ ನಂತರ ಅರ್ಧ ತಿಂಗಳು ನಿಮಗೆ ಶುಕ್ರನೂ ಕೂಡ ಇರ್ತಾನೆ. ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು. ಆಗಲೇ ಹೇಳಿದೆ, ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಗಂಡು ಮಕ್ಳಿಗಾದರೆ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೇ ಸಮಸ್ಯೆ ಬಂದರೂ ಬೇಗ ವೈದ್ಯರ ಸಲಹೆನ ತಗೊಳ್ಳೋದು ತುಂಬಾ ಉತ್ತಮ ಆಗಿರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ, ಕೇತು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ತಂದೆಯ ಆರೋಗ್ಯಕ್ಕೆ ಅದಂಥ ಒಂದು ಒಳ್ಳೆಯದಾಗಿರೋದಿಲ್ಲ. 10ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ ನಿಮಗೆ. ಸೊ 10ನೇ ಮನೇಲಿ ಕೇತುವಿನ ಸಂಚಾರ ಇರೋದ್ರಿಂದ ಬಿಸ್ನೆಸ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಏನಾದರೂ ಒಂದು ಸಮಸ್ಯೆಗಳು ಬರೋದು, ಅಂದರೆ ಈಗ ನೋಡಿ, ಯಾವುದೋ ಒಂದು ಪ್ರಾಜೆಕ್ಟ್ ನಿಮಗೆ ಬಂದಿರುತ್ತೆ, ಅದು ಕೈ ತಪ್ಪೋಗ್ಬಿಡೋದು, ಈ ಥರ 2-3 ಸತಿ ತಪ್ಪೋಗಿ 3ನೇ ಸತಿಗೆ ನಿಮಗೆ ಅದು ಕ್ಲಿಕ್ ಆಗೋದು, ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇನ್ನು ಯಾರಾದರೂ ಸ್ಪಿರಿಚುವಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಸ್ಪಿರಿಚುವಲ್ ಆದ ಬಿಸ್ನೆಸ್ನ ಮಾಡ್ತಾ ಇದ್ರೆ, ಅಂತಂದರೆ ಗ್ರಂಥಿಕೆ ಅಂಗಡಿ ಆಗಿರ್ಬೋದು ಅಥವಾ ಬುಕ್ ಸ್ಟಾಲ್ಗಳಾಗಿರ್ಬೋದು, ಇದನ್ನೇನಾದರೂ ಮಾಡ್ತಾರೆ ಅವರಿಗೆ ಒಂದು ಯಶಸ್ಸನ್ನು ಖಂಡಿತವಾಗ್ಲೂ ನೋಡಬಹುದು. ಸೊ ಇನ್ನೇನಾದರೂ ಫಾರಿನ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂದು ಓವರಾಲ್ ಆಗಿ ನೋಡೋಕ್ಕೆ ಹೋದರೆ ಕೆಲವೊಂದು ನೆಗೆಟಿವಿಟಿ, ಕೆಲವೊಂದು
ಪಾಸಿಟಿವಿಟಿನೂ ಕೂಡ ನೀವು ನೋಡ್ಬೋದು. 4ರಲ್ಲಿ ರಾಹುವಿನ ಸಂಚಾರ ಕೂಡ ನಡೀತಿದೆ. ಸೊ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದಕ್ಕೆ ಒಂದು ಪ್ರಿಕಾಷನ್ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರದಲ್ಲೂ ಅಷ್ಟೇ, ನಿಮಗೆ ಕಾಗದ ಪತ್ರಗಳಲ್ಲಿ ನಿಮ್ಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಕಡೆಯಿಂದ ನಿಮಗೆ ಅದಕ್ಕೆ ಒಂದು ಪರಿಹಾರ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಡಾಕ್ಯುಮೆಂಟ್ಸ್ನ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಕೂಡ ಸಿಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತೆ. ಸ್ವಲ್ಪ ಶ್ರಮಪಟ್ಟು ಹೋದರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ನ ನೀವು ತಗೋಬೋದು. ಅದರಲ್ಲೂ ಸೈನ್ಸ್ ರಿಲೇಟೆಡ್ ಅದನ್ನು ವಿದ್ಯಾರ್ಥಿಗಳಿತ್ತು ಅಂತಂದರೆ ಒಳ್ಳೆ ಮಾರ್ಕ್ಸ್ನ ತೊಗೊತೀರಿ. ಯಾಕಂದರೆ 8ರಲ್ಲಿ ಗುರುವಿನ ಸಂಚಾರ ಇದೆ. ಆಳವಾದ ಅಧ್ಯಯನ ಮಾಡುವಂಥವ್ರು, ಜೊತೆಗೆ ಯಾರಾದರೂ ಸ್ಪಿರಿಚುವಲ್ ಆಗಿ ವರ್ಕ್ ಮಾಡ್ತಿರೋರು ಅವ್ರಿಗೂ ಕೂಡ ಒಂದು ಶುಭವಾದ ಒಂದು ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಏರುಪೇರುಗಳನ್ನ ಖಂಡಿತವಾಗ್ಲೂ ನೀವು ನೋಡಬೇಕಾಗಿ ಬರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳೇ ಜಾಸ್ತಿ ಇದೆ, ಏನು ಉತ್ತಮ ಫಲಕ್ಕಿಂತ ಕೆಲವೊಂದು ಸಮಸ್ಯೆಗಳೇ ಜಾಸ್ತಿ ಇದೆ. ಯಾಕಂದರೆ ಶುಕ್ರನ ಸಂಚಾರದಿಂದ ಸ್ವಲ್ಪ ಒಳಿತಿನ ನೀವು ನೋಡಬಹುದು. ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ಗುರು ದೃಷ್ಟಿಯಿಂದನೂ ಕೆಲವೊಂದು ಒಳ್ಳೆ ದಿನ ನೀವು ನೋಡಬಹುದು. ಸೊ ಹಾಗಾಗಿ ಗ್ರಹಗಳ ಒಂದು ಸಂಚಾರ ಆದ ನಂತರ ಖಂಡಿತವಾಗ್ಲೂ ಉತ್ತಮ ಫಲಗಳನ್ನ ನೀವು ನೋಡಬಹುದು. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ತಿಂಗಳಲ್ಲಿ ನೀವು ಅಂತಂದರೆ ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ಅಲ್ಲಿರೋ ಜನಗಳಿಗೆ ಹಂಚಿಬಿಟ್ಟು ಬನ್ನಿ. ಅಥವಾ ಕಡಲೆಕಾಳನ್ನ ತೊಗೊಂಡೋಗಿ ಯಾರಿಗಾದ್ರೂ ನಿರ್ಗತಿಕರಿಗೆ, ಅವಶ್ಯಕತೆ ಇರೋರಿಗೆ ಸ್ವಲ್ಪ ದಾನ ಧರ್ಮನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಲಗ್ನಾಧಿಪತಿ ಆಗಿರುವಂತಹ ಕುಜಗ್ರಹದ ಆರಾಧನೆ ಮಾಡಿ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಂಗಳವಾರ ಮತ್ತು ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಕೊಳ್ಳೋದು. ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು. ಆಂಜನೇಯನಿಗೆ ಬಂದರೆ ಪ್ರತಿ ಶನಿವಾರ ಅಥವಾ ಮಂಗಳವಾರ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ನಿಮಗೆ ಒಂದು ತುಳಸಿ ಹೂವನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರೋದು. ಇದನ್ನು ಮಾಡಿಕೊಂಡ್ರೆ ಸಾಕು, ನಿಮಗೆ ಕೆಲವೊಂದು ನೆಗೆಟಿವಿಟಿ ನಾನು ಏನು ಹೇಳಿದೆ ಖಂಡಿತ ಅದರಿಂದ ನೀವು ಪಾರಾಗ್ಬೋದು.